ಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಬಸವರಾಜ್ ಹೊರಟ್ಟಿ ಸಾಹೇಬ್ರೆ, ಖಾದರ್ ಅವರೇ, ವೇದಿಕೆಯಲ್ಲಿರುವಂತ ವಿಶೇಷವಾಗಿ 5 ಜನಕ್ಕೆ ಸನ್ಮಾನ ಕೂಡ ಆಗಿದೆ. ಸನ್ಮಾನಿತರೆ ಎಲ್ಲ ವೇದಿಕೆ ಇರುವಂತ ಎಲ್ಲ ನಮ್ಮ ಶಾಸಕರುಗಳು, ಮಂತ್ರಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಎಲ್ಲರೂ ಕೂಡ ಇದ್ದಾರೆ. ರೇವಣ್ಣವರು ಆದಿಯಾಗಿ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ತಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು ಇಬ್ರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಖಾದರ್ ಅವ್ರ ಹತ್ರ, ಹೊರಟ್ಟಿಯವ್ರ ಹತ್ರ ನಾವೆಲ್ಲ ಕಲ್ತ್ಕೊಳ್ಬೇಕಾಗಿದೆ. ಬೇಕಾದಷ್ಟು ಬದಲಾವಣೆನ ತಂದಿದ್ದಾರೆ. ಅಲ್ಲೂ ಕೂಡ ವಿಧಾನ ಸುವರ್ಣಸೌಧದಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲೂ ಅಸೆಂಬ್ಲಿಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದನ್ನೆಲ್ಲ ಮಾಡಿದ್ದಾರೆ. ನನ್ನ ವೈಯಕ್ತಿಕ ಹೇಳ್ಬೇಕಂದ್ರೆ ನಾನು ಓದ್ದವನೇ ಅಲ್ಲ. ನನ್ನ 5-6ನೇ ಕ್ಲಾಸಲ್ಲಿ ಏನಾದ್ರು ಸ್ವಲ್ಪ ಓದಿರ್ಬೇಕಷ್ಟೇ. ಮಿಕ್ಕಿದೆಲ್ಲ ಯಾವ ಪುಸ್ತಕ ಹಿಡ್ಕೊಂಡು ಓದ್ದವನು ಇಲ್ಲ. ಹೆಂಗೋ ಪಾಸ್ ಗೀಸ್ ಮಾಡ್ಕೊಂಡು 8ನೇ 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡೆ. ಡಿಗ್ರಿ ಓದ್ಲೇ ಇಲ್ಲ. ಫೈನಲ್ ಇಯರ್ ಡಿಗ್ರಿ ಇದ್ದಾಗನೇ ನಾನು ಟಿಕೆಟ್ ಕೊಟ್ಬಿಟ್ರು ನನಗೆ. ಆಮೇಲೆ ನಾನು ಮಂತ್ರಿ ಆದ್ಮೇಲೆ ಕೊನೆಗೆ ಅಯ್ಯೋ ಡಿಗ್ರಿ ಮಾಡ್ಬೇಕಾಯ್ತು ಅಂತ ಆಗ ವಿಧಾನಸೌಧದಲ್ಲಿ ಎಲ್ಲ ಭಾಷಣ ನಡೀತಾ ಇದ್ದಾಗ ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲ್ರು, ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಇಂಥವ್ರದೆಲ್ಲ ಭಾಷಣ, A.K. ಸುಬ್ಬಯ್ಯನವ್ರ ಭಾಷಣ, ಇದು ನಾಣಯ್ಯನವ್ರ ಭಾಷಣ, ಇವೆಲ್ಲ ರಂಗನಾಥ್ ಅವ್ರ ಭಾಷಣ ಎಲ್ಲ ಘಟಾನುಘಟಿಗಳ ಭಾಷಣ ಕೇಳ್ಬಿಟ್ಟು ಅಯ್ಯೋ ನಾನು ಓದ್ಲಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇತ್ತು. ಹೋಗ್ತೀನಿ, ಪುಸ್ತಕ ತಗೊಳಕ್ ಪ್ರಯತ್ನ ಪಡ್ತೀನಿ. ಎಲ್ಲೋದ್ರೂ ಒಂದೊಂದು ಪುಸ್ತಕ ತಗೋತೀನಿ. 1 ಪೇಜ್ಗೆ ಸುಸ್ತಾಗ್ಬಿಡ್ತೀನಿ. ಅದು ಅಭ್ಯಾಸ ನನಗಿಲ್ಲ. ಬಟ್ ನಮ್ಮ CM ಮಾತ್ರ ನಾನು ಕೇಳಿದ್ದೀನಿ, ಬಹಳ ಪುಸ್ತಕ ಓದ್ತಾರೆ, ಪೇಪರು ಬೆಳಗ್ಗೆ ಸಾಯಂಕಾಲ ಓದ್ತಾ ಇರ್ತೀನಿ. ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸೊ ಹಂಗೆ ಇದೊಂದು ಬಹಳ ಮುಖ್ಯವಾದಂತ ಜ್ಞಾನದ ಭಂಡಾರ. ಈಗಂತೂ ಹೊಸದಾಗಿ ಈ ಫೋನ್ಗಳು ಬಂದ್ಬಿಟ್ಮೇಲೆ ಬಹಳ ಕಷ್ಟ. ಅದ್ರ ಒಳಗಡೆನೆ ಏನೇನೋ ಟೈಪ್ ಮಾಡಿದ ತಕ್ಷಣ, ಇಲ್ಲ ಅಂದ್ರೆ ಫೋನಲ್ಲಿ ಹೇಳಿದ ತಕ್ಷಣ ಎಲ್ಲ ವಿಚಾರ ಅದರಲ್ಲೇ ಬಂದ್ಬಿಡ್ತದೆ. ನಾನು ಹೆಂಗೆ ಯಾರೋ ನನ್ನ PA ಫೋನ್ ಮಾಡ್ಬಿಟ್ಟು, ನನ್ನ PS ಏನೋ ಫೋನ್ ಮಾಡಿ ಯಾವ್ದೋ ವಿಚಾರಕ್ಕೆ ಹೋಗ್ತಾ ಇದ್ದೀನಿ, 1-2-3 ಪಾಯಿಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೆ. ಅಷ್ಟು ನನ್ನ ತಕ್ಷಣ ನನ್ನ ಮಕ್ಕಳು ಬಂದ್ಬಿಟ್ಟು, ಅಪ್ಪ PA ಯಾಕೆ ಕೇಳ್ತಾ ಇದ್ದೆ, ಅದನ್ನ ಚಾಟ್ ಪಿಟಿಗೆ ಹಾಕಪ್ಪ, 5 ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು. ಸೊ ಟೆಕ್ನಾಲಜಿ ಹಸ್ ಬಿಕಮ್ ಸೋ ಸ್ಟ್ರಾಂಗ್. ಆಗ ನನಗೆ ಹೇಳ್ಕೊಟ್ರು, ನನಗೆ ನನ್ನ ಫೋನ್ಗೆ ಹಾಕೊಟ್ಬಿಟ್ರು, ಚಾಟ್ ಪಿಟಿನ ಹಾಕೊಟ್ಬಿಟ್ರು. ನಾನು ಇದು ಬೇಕು ಅಂದ ತಕ್ಷಣ 5 ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ ಎಲ್ಲ ಬಂದ್ಬಿಡ್ತು. ಸೊ ಅಂತ ಕಾಲದಲ್ಲಿ ನಾವು ಇದ್ದೇವೆ. ಬಟ್ ಹಿಂದೆ ನಮ್ಗಂತ ಅವಕಾಶ ಇರಲಿಲ್ಲ. ಜನರೇಷನ್ ಚೇಂಜ್ ಆಗಿದೆ. ಬಟ್ ಹಿರಿಯರು ಹೇಳ್ತಾ ಇರ್ತಾರೆ, ನನಗೂ ಹೇಳ್ಕೊಟ್ರು, ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಮ್ಗೆಲ್ಲ ಪುಸ್ತಕನೇ ರೂಟು, ಅದರಿಂದನೇ ಏನಾದ್ರು ಅನುಕೂಲ ಆಗಂಗೆ. ಹಂಗೆ ಇವತ್ತು ನಮ್ಮ ಖಾದರ್ ಅವರು ಮತ್ತು ಹೊರಟ್ಟಿ ಸಾಹೇಬ್ರು ಇಬ್ರು ಸೇರಿ ಒಂದು ನಮ್ನೆಲ್ಲ ಇತಿಹಾಸಕ್ಕೆ ಪುಸ್ತಕ ಹಿಡಿದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಬಸವರಾಜ್ ಹೊರಟ್ಟಿ ಸಾಹೇಬ್ರೆ, ಖಾದರ್ ಅವರೇ, ವೇದಿಕೆಯಲ್ಲಿರುವಂತ ವಿಶೇಷವಾಗಿ 5 ಜನಕ್ಕೆ ಸನ್ಮಾನ ಕೂಡ ಆಗಿದೆ. ಸನ್ಮಾನಿತರೆ ಎಲ್ಲ ವೇದಿಕೆ ಇರುವಂತ ಎಲ್ಲ ನಮ್ಮ ಶಾಸಕರುಗಳು, ಮಂತ್ರಿಗಳು, ಪೊಲಿಟಿಕಲ್ ಸೆಕ್ರೆಟರಿ, ಚೀಫ್ ಮಿನಿಸ್ಟರ್ ಎಲ್ಲರೂ ಕೂಡ ಇದ್ದಾರೆ. ರೇವಣ್ಣವರು ಆದಿಯಾಗಿ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ. ತಮ್ಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು ಇಬ್ರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಇದನ್ನ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಖಾದರ್ ಅವ್ರ ಹತ್ರ, ಹೊರಟ್ಟಿಯವ್ರ ಹತ್ರ ನಾವೆಲ್ಲ ಕಲ್ತ್ಕೊಳ್ಬೇಕಾಗಿದೆ. ಬೇಕಾದಷ್ಟು ಬದಲಾವಣೆನ ತಂದಿದ್ದಾರೆ.